ಯಪ್ಪ ದೇವ್ರೇ, ಈ ಊರು ಸಹವಾಸ ಬೇಡಪ್ಪ ಸ್ವಾಮಿ. ಯಪ್ಪ, ಅಲ್ಲ ರಾತ್ರಿ ಆಗಿರೋದು ನೆನೆಸ್ಕೊಂಡ್ರೆ ಬಾಯಿ ಓದಂಗೆ ಆಗ್ತೈತಿ. ಅಯ್ಯಮ್ಮ, ಜೀವನೇ ಓದಂಗಾಗಿತ್ತು. ನಾನು ಯಾಕಾದ್ರೂ ಬಂದು ಈ ಊರಿಗೆ, ಈ ಮನೆಗೆ ಯಾಕಾದ್ರೂ ಬಂದು ಅನ್ನಿಸ್ಬಿಟ್ಟಿತ್ತು. ಗುಂಡಜ್ಜಿಗೂ ರಂಗಕ್ಕಾಯಿಗೂ ಹೇಳ್ಬಿಟ್ಟು ನಾನು ತಟ್ಟಿ ಪಟ್ಟಿ ಎಲ್ಲ ತಗೊಂಡು ಹೋಗ್ಬಿಡ್ತೀನಪ್ಪ. ನಾನಂತೂ ಈ ಊರಾಗಿರಲ್ಲ. ಅಲ್ಲ, ನಾನು ಯಾವ ಕಾಸಿನ ಸರ ಕದ್ದಿಲ್ಲ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಯಾರು ಅಂತಲೂ ಹೇಳಿಲ್ಲ. ಅಯ್ಯಪ್ಪ, ಕಾಸಿನ ಸರ ಕದ್ದಿದ್ಯಾ, ಕಾಸಿನ ಸರ ಕದ್ದಿದ್ಯಾ ಅಂತ ಹೇಳ್ತಾ ಇದ್ದ ದೇವ್ವ. ಅಯ್ಯಮ್ಮ, ನನಗಂತೂ ಬಾಯಿ ಹೋದಂಗಾಗಿತ್ತು. ಯಮ್ಮ, ಬೆಳಗ್ಗೆ ತಕ್ಕ ನನಗೆ ಜೀವಂತವಾಗಿರ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು. ಸದ್ಯ ಹೆಂಗೆ ಜೀವ ಹೋಗಿಲ್ವಲ್ಲ, ಉಳ್ಕೊಳೈತಿ. ಜೀವ ಇದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಜೀವನೇ ಇಲ್ಲ ಅಂದರೆ ಅಯ್ಯಮ್ಮ, ಅಯ್ಯಪ್ಪ. ಗುಂಡಜ್ಜಿ, ಗುಂಡಜ್ಜಿ, ಜಲ್ದ್ ಬಾ ಗುಂಡಜ್ಜಿ, ಗುಂಡಜ್ಜಿ. ಅಯ್ಯೋ ಶಿವನಿ, ನೀನಾ? ಅಯ್ಯೋ, ನನಗೆ ಬಾಯಿ ಹೋದಂಗಾಗಿತ್ತಲ್ಲಿ. ಇದೇನಪ್ಪ ಬೆಳಗ್ಗೆ ಯಾರೋ ಹಿಂಗೆ ಒರೆಸ್ಕೊಂತ ಇದೆ, ಗುಂಡಜ್ಜಿ ಗುಂಡಜ್ಜಿ ಅಂತಾನ. ಅಯ್ಯಯ್ಯಪ್ಪ, ಯಾಕೆ ಸಣ್ಣಿ? ಯಾಕೆ ಏನಾಯ್ತು? ಯಾಕೆ ಹಿಂಗೆ ಒರೆಸ್ಕೊಂತ ಇದ್ಯಾ? ಏನಾಯ್ತು? ಚೆನ್ನಾಗಿದ್ಯಾ ತಾನೇ? ಅಯ್ಯೋ ಗುಂಡಜ್ಜಿ, ಇಷ್ಟು ದಿನ ಏನೋ ಚೆನ್ನಾಗಿದ್ದೆ. ಇನ್ಮೇಲೆ ನಾನು ಜೀವಂತವಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಈ ಊರೇ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು, ಊರು ಬಿಟ್ಟು ಹೋಗ್ತೀಯಾ? ಯಾಕೆ, ಏನಾಯ್ತು ಅಂತದ್ದು? ಅಯ್ಯೋ ರಾಮ, ಈ ಊರಿಗೆ ಧೈರ್ಯವಾಗಿ ಇರ್ಬೋದು. ನೀವೆಲ್ಲ ನನಗೆ ಸಹಾಯ ಮಾಡಕ್ಕೆ ಇದ್ದೀರಾ ಅಂತ ಹೇಳಿ ಈ ಊರಿಗೆ ಬಂದು ಸೇರ್ಕೊಂಡು ಇನ್ನೂ ಒಂದು ವಾರನೂ ಆಗಿಲ್ವಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಆಲೇನೆ ಈ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಏನಾಯ್ತು ಅಂತದ್ದು? ಹೌದಪ್ಪ, ಯಾಕೆ ಸಣ್ಣಿ, ಏನಾಯ್ತು? ನಾನು ಹಿಂಗೆ ನೀರು ಕಡಿಕೆ ಹೋಗಿದ್ದೆ, ಎದ್ದೇಸ್ಕೆಲೇನೆ ಅರ್ಜೆಂಟ್ ಆಗಿತ್ತು, ಅದಕ್ಕೆ ಹೋಗಿದ್ದೆ. ನೀನು ಇಲ್ಲಿ ನಿಂತಿರೋದು ನೋಡಿನ, ಯಾಕ ಸಣ್ಣ ಗುಂಡಜ್ಜಿರ್ ಮಂತಕ್ಕೆ ಬಂದು ಯಾಕ ಸಪ್ಪಿದಂಗೈತೆ ಮಕ, ಏನಾಯ್ತು ಏನೋ ಅಂತನ ಮಾತಾಡ್ಸಕ್ ಬಂದೆ. ಯಾಕೆ, ಏನಾಯ್ತು ಅಂತದ್ದು ಸಣ್ಣಿ? ಊರ್ ಬಿಟ್ಟು ಹೋಗಂತದ್ದು? ಈ ಊರಿಗೆ ಇರ್ತೀನಿ ಅಂತೇಳಿ ನನ್ನ ಮೇಲೆ ಸವಾಲ್ ಬೇರೆ ಹಾಕಿದ್ದೆ, ಈಗೇನಾಯ್ತು? ಅಯ್ಯೋ, ಏನ್ ಮಾಡೋದೆ ಸಾಕಮ್ಮ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ಲ. ಯಪ್ಪ, ರಾತ್ರಿ ಆಗಿರೋದ ನೆನೆಸ್ಕೊಂಡ್ರೆ ಈಗಲೂ ಮೈ ಕೂರ್ಲೆಲ್ಲ ನೆಟ್ಟಗಾಗ್ತವೆ. ಅಮ್ಮಮ್ಮ, ಅಯ್ಯಪ್ಪ, ಎದೆ ಜಲ್ ಅಂದಂಗೆ ಆಗುತ್ತೆ. ಹೌದಾ, ಏನಾಯ್ತು ಅಂತದ್ದು? ಯಾಕೆ, ಏನಾಯ್ತೆ ಅಂತದ್ದು? ಅದನ್ನಾದ್ರೂ ಹೇಳು. ಅಯ್ಯೋ ರಾಮ, ನೆನ್ನೆ ದಿವಸ ಚೆನ್ನಾಗೇ ಇದ್ದೆ, ಇದಕ್ಕಿದ್ದಂಗೆ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಾಯ್ತು ಅಂತದ್ದು? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ ಗುಂಡಜ್ಜಿ, ಯಾಕೆ ಕೇಳ್ತೀಯ? ಯಪ್ಪ, ನಾನಂತೂ ಬೆಳಕರಿಯ ತಕ್ಕ ಜೀವಂತವಾಗಿರ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು. ಹಂಗಾಗ್ಬಿಟ್ಟಿತ್ತು ರಾತ್ರಿ, ಗೊತ್ತಾ? ಜೀವ ಹೋಗೋವಂಥದ್ದು ಏನೇ ಆಗಿತ್ತು ರಾತ್ರಿ? ಅದೇನು ಅಂತ ಸರಿಯಾಗಿ ಹೇಳಿ, ಅರ್ಥ ಆಗಂಗೆ. ನಮ್ಮನ್ನು ಎದುರಿಸ್ಬೇಡ, ನೀನು ಎದುರ್ಕೊಂಡು ಏನಾಯ್ತು ಅಂತ ಹೇಳಿ ಸರಿಯಾಗಿ. ಅಯ್ಯೋ, ರಾತ್ರಿ ನಮ್ಮ ಅಂತ ದೆವ್ವ ಬಂದಿತ್ತು ಕಣ್ಗುಂಡಜ್ಜಿ, ದೆವ್ವ. ರಂಗಕ್ಕಯ್ಯ, ನೀನು ಬಂದ್ಯಾ? ಹ್ಞೂ ಕಣೆ ಅಕ್ಕ. ಯಪ್ಪ, ದೆವ್ವ ಬಂದು ನನ್ನ ಕಾಸಿನ ಸರ ಕೊಡೆ, ನೀನೇ ಕತ್ಕೊಂಡು ಹೋಗಿರೋದು, ನನ್ನ ಕಾಸಿನ ಸರ ಕೊಡು ಅಂತಾನ. ಅಯ್ಯಪ್ಪ, ದೆವ್ವ ನನ್ನ ಎದುರಿಸ್ತು ಅಂದರೆ ಯಾಕೆ ಹೇಳ್ತೀಯ? ಯಪ್ಪ, ನನ್ನ ಲಂಗದಾಗೇನೆ ಒಂದ ಮಾಡ್ಕೊಂಬಿಟ್ಟೆ ನಾನು ರಾತ್ರಿ ಹೊತ್ನಾಗ್ಲೇನೆ. ಅಯ್ಯೋ ಯಪ್ಪ, ಏನು ಹೇಳ್ತಾ ಇದೆಯಾ ಸಣ್ಣಿ? ನಿಜವಾಗ್ಲೂ ದೆವ್ವ ಬಂದಿತ್ತ ನಿಮ್ಮಂತಕ್ಕೆ? ಹೆಂಗಿತ್ತೆ ಅದು? ಅಯ್ಯೋ ಗುಂಡಜ್ಜಿ, ವಿಚಿತ್ರವಾಗಿ ಒಂಥರ ಬಿಳೇದು, ಒಂಥರ ರಗ್ಗು ಗೊಬ್ಬರ ಹಾಕ್ಯಂಡು ಹಿಂಗ ಆಡ್ತಿತ್ತು, ಕೈ ಅತ್ಲಾಗಿ. ಅಯ್ಯಮ್ಮ, ಅದಕ್ಕೇನು ಕೈ ಕಾಲು ತಲೆ ಯಾತು ಕಾಣ್ತಿರ್ಲಿಲ್ಲ ಯಮ್ಮ. 2 ಕಣ್ಗುಡ್ಡೆ ಮಾತ್ರ ಕಾಣಿಸ್ತಿದ್ವು ಕಣ್ಗುಂಡಜ್ಜಿ. ಇನ್ನು ಮಿಕ್ಕಿದ್ದೆಲ್ಲ ಬರೀ ಬೆಳ್ಳಗೆ, ಒಂಥರ ಬೆಳ್ಳಗಂದ್ರೆ ಪೂರ್ತಿ ಬೆಳ್ಳಗಲ್ಲ, ನೀಟ್ ಬೆಳ್ಳಗೆ. ನಾನು ಕತ್ಲಾಗದು ಸರಿಯಾಗಿ ನೋಡ್ಲೂ ಇಲ್ಲ ಯಮ್ಮ. ಯಪ್ಪ, ನನಗಂತೂ ಜೀವ ಹೋಯ್ತೇನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಹೌದಾ? ಅಯ್ಯೋ, ನೀನು ಎದ್ರಿಕೆಂಡ್ರದ್ ನೋಡಿದ್ರೆ ನಿಜವಾಗ್ಲೂ ದೆವ್ವ ಬಂದಿತ್ತು ಅನ್ಸುತ್ತೆ ಕಣೆ ಸಣ್ಣಿ. ಆ ಮನೆಯಾಗ ಇರಕ್ ಹೋಗ್ಬೇಡ. ಯಾಕೆ ಬೇಕು? ಜೀವ ಇದ್ರೆ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಜೀವನ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಸತ್ತು ಮ್ಯಾಕ್ ಹೋಗ್ಬೇಕಾಗುತ್ತೆ. ಸಾಕಮ್ಮ, ಸುಮ್ಮನೆ ಇರ್ತೀಯೇನಿ? ಅವ್ಳು ಮೊದ್ಲೇ ಎದ್ರಿಕೆಂಡವಳು, ನೀನೊಬ್ಳು ಇನ್ನ ಸಾಯ್ತೀಯ ಅಂತಾನೆ ಎದುರಿಸ್ತಾ ಇದೆಯಲ್ಲ. ಸುಮ್ಮನಿರು, ಏನಾಗಲ್ಲ ಅಂತದ್ದೇನು. ಅಯ್ಯೋ ಗುಂಡಜ್ಜಿ, ನಾನು ಅವಳು ಒಳ್ಳೆದಕ್ಕೆ ಹೇಳ್ತಾ ಇರೋದು. ಯಾರಿಗ್ ಗೊತ್ತು ಯಾವ ಮನೆಗೆ ಯಾರ್ಯಾರು ಸತ್ತಿದ್ರು ಏನ್ ಕತ್ಯ? ಅದು ಮೊದ್ಲೇ ಯಾರು ಇರ್ಲಿಲ್ಲ. ಆಲೇನೆ 1 ವರ್ಷ 2 ವರ್ಷದಿಂದ ಬೀಗ ಹಾಕಿತ್ತು ಆ ಮನೆಗೆ. ಅದಕ್ಕೆ ಯಾವ ದೆವ್ವ ಬಂದು ಸೇರ್ಕೊಂಡೆವೋ ಏನ್ ಕತ್ಯ ಆ ಮನೆ ಸುತ್ತಮುತ್ತ. ಇವಳು ಬಂದು ಬಾಡಿಗೆ ಸೇರ್ಕೊಂಡು ಇದ್ದಾಳೆ. ಅದಕ್ಕೆ ಹೇಳಿ ನಮ್ಮ ಹುಷಾರಾಗಿರು ಅಂತಾರ. ಅಯ್ಯೋ ಗುಂಡಜ್ಜಿ, ಸಾಕಮ್ಮ ಹೇಳ್ತಿರೋದು ನಿಜಾನೇ. ಅದು ಯಾವ ದೆವ್ವ ಬಂದು ಸೇರ್ಕೊಂಡೆವೋ ಏನೋ. ಯಪ್ಪ, ಒಂಥರ ಮಕ್ಕಳು ತಂಗೊಳ್ತಾ ಇದ್ದಾವೆ. ಮೊದ್ಲು ಅಂತ ಕೂಗ್ದಂಗಾತು. ನನಗೆ ಎಚ್ಚರಾತು, ಏನಪ್ಪ ಇದು ಈಟತ್ನಾಗ ಯಾರು ಹಿಂಗೆ ಕೂಗ್ತಾರಲ್ಲ ಅಂತ ನಾ ಎದ್ದೆ.
ತಿರ್ಗ ಆಮೇಲೆ ಯಾವ್ದೋ ಮಕ್ಳು ಹೊತ್ತಂಗಾತು. ನನಗೆ ಹಂಗು ಬೈಯೋದಂಗಾತು. ತಿರ್ಗ ಹಂಗೆ ಒಂದೇ ಸಮಕ್ಕೆ ಹೇಳ್ತೈತಿ. ಯಾರ ಸಣ್ಣ ಹುಡುಗರು ಪಾಪ ಕಕ್ಕ ಗಿಕ್ಕ ಮಾಡಕ್ಕ ಹುಚ್ಚ ಒಯ್ಯಕ್ಕೋ ಎಲ್ಲ ಹೊರಗೆ ಬಂದು ಮನೆಗೆ ಹೋಗಕ್ಕಾಗ್ದೇನೇನೆ ನಮ್ಮಂತಕ್ಕೆ ಬಂದೆಲ್ಲ ಅಳ್ತಾ ಇದ್ದಾವೇನೋ ಅಂತ ನನಗನ್ನಿಸ್ತು. ಅದಕ್ಕೆ ಧೈರ್ಯ ಮಾಡಿ ಹೊರಕ್ಕೆ ಹೋಗ್ದೆ. ಅಲ್ಲಿ ನೋಡಿದ್ರೆ ಯಾವ ಮಗುನೂ ಇಲ್ಲ, ಎಂಥದ್ದು ಇಲ್ಲ. ಹೌದಾ? ಆಮೇಲೆ ಆಮೇಲೆ ಏನಾಯ್ತು? ಆಮೇಲೆ ನಾ ಈ ಕಡೆ ತಿರುಗಿ ನೋಡಿನ, ಆ ಕಡೆಗೆ ಯಾತೂ ಇರಲಿಲ್ಲ. ಇದ್ಕಿದ್ದಂಗೆನೆ ಒಳಗೆ ಶುರು ಮಾಡ್ತಲ್ಲಪ್ಪ ತಿರ್ಗಾನ. ಓ ಅಂತಾನ. ಈ ಕಡೆ ತಿರುಗಿ ನೋಡ್ತೀನಿ, ಯಮ್ಮ ಈಟ್ ಹಗಲ ದೆವ್ವ. ಅಯ್ಯಪ್ಪ, ನಾನು ಭಯಕ್ಕೆ ದಬ್ಬಮಗೆ ಬಿದ್ದುಬಿಟ್ಟೆ ಹಿಂದಕ್ಕೆ. ಯಪ್ಪ ಯಾತ್ ಕಲ್ಲೋ ಫಲ ಇತ್ತೋ ಏನೋ ನನಗೆ ಗೊತ್ತಾಗ್ಲಿಲ್ಲ. ಯಮ್ಮ ಯಪ್ಪ ಯಾಕೆ ಕೇಳ್ತೀಯ ರಂಗಕ್ಕಯ್ಯ? ಯಮ್ಮ ನಾನಾಗದಕ್ಕೆ ಇನ್ನ ಬದುಕಿದ್ದೀನಿ. ನಿನ್ನಂತಳೇನಾಗಿದ್ರೆ ಸತ್ತೇ ಹೋಗ್ತಿದ್ದೋ ಏನೋ ಆ ದೆವ್ವ ನೋಡಿ. ಹೌದಾ? ನಾವು ಕಂಡಾಗ ಆ ಮಂತ ಯಾ ದೆವ್ವ ಗಿವ್ವ ಏನೂ ಇರಲಿಲ್ಲ ಕಣೆ ಸಣ್ಣಿ. ನಮ್ದೇ ತಾನೇ ಅದು ಹಳೆ ಮನೆ, ಬಾಡಿಗೆ ಕೊಟ್ಟಿರೋದು. ಆ ಮನೆಯಾಗ ಇನ್ನೇನು ಯಾರು ಸತ್ತೂ ಇಲ್ಲ, ಎಂಥದ್ದು ಇಲ್ಲ. ಯಾರು ಬಂದು ನಿನ್ನೆ ಎದುರಿಸಿರ ತಾಯಿ? ನೀನು ನೋಡಿದ್ರೆ ದೆವ್ವ ಅಂತ ಹೇಳ್ತಾ ಇದೀಯ. ನಿಜವಾಗ್ಲೂ ದೆವ್ವನೇ ಬಂದಿತ್ತಾ? ಇವಳಬ್ಳು ರಂಗಿ ಕೇಳೋದು ನೋಡಿ ಗುಂಡಜ್ಜಿ. ನಿಜವಾಗ್ಲೂ ದೆವ್ವನೇ ಬಂದಿತ್ತಾ ಅಂತ ಹೇಳ್ತೀರ ನೋಡು. ಅಲ್ಲ ನೋಡಿ ಕಣ್ಣಾರೆ ನೋಡಿ ಹೇಳ್ತಾ ಇದ್ದಾಳ ಅವಳು. ಏನು ಕಣ್ಣಾರೆ ನೋಡಿರೋನು ಇನ್ನ ನಿಜವಾಗ್ಲೂ ಬಂದಿತ್ತ ಅಂತ ಕೇಳ್ತಾ ಇದೆಯಲ್ಲ. ಪಾಪ ಅವಳು ಎದ್ರ ಕಣ್ಣಂಗೇನೆ ಮಕ ಸಪ್ಪಗಾಗೈತಿ ನೋಡು. ನಿನ್ನ ಮನೆ ಬಾಡಿಗೆ ತಗೊಂಡಿರೋದಕ್ಕೆ ಈ ಗತಿ. ಸಣ್ಣಿ, ಮೊದ್ಲು ನೀನು ಹುಷಾರಾಗಿರೋದ್ ಕಲ್ತ್ಕ. ಮೊದ್ಲು ಆ ಮನೆ ಬಿಟ್ಟು ನೀನ್ ಎಲ್ಲಿದ್ದೋ ಅಲ್ಲಿಗೆ ಹೋಗು ಸುಮ್ನೆ. ಯಾಕೆ ಸುಮ್ನೆ ಇಲ್ಲಿದ್ದು ಆಮೇಲೆ ಅದೇ ಓದ್ ಕೊಟ್ಟು ತಗಲಾಕೊಂಡು ನಿನ್ ಜೀವಕ್ಕೆ ಏನಾನ ಅಪಾಯ ಆದತ್ತು. ಇಂಥದಕ್ಕೆ ಮತ್ತೆ ಇಂಥದ್ದೇನ ಆಗುತ್ತೆ ಅಂತ ನಾನು ಈ ಊರಿಗೆ ಬರಬೇಡ ಅಂತ ಹೇಳಿದ್ದು. ನೀನು ನನ್ನ ಮೇಲೆ ಸವಾಲ್ ಹಾಕಿ ಬಂದೆ ನೋಡು. ಈಗ ಅನುಭವಿಸು. ನನಗೇನಂತಿ? ಸಣ್ಣಿ, ಯಾ ದೆವ್ವನೂ ಇಲ್ಲ, ಪೀಡೆ ಪಿಶಾಚಿ ಏನೂ ಇಲ್ಲ. ನಮ್ಮೂರಾಗೆ ಇಂಥವೆಲ್ಲ ನೋಡಿಲ್ಲಮ್ಮ ನಾವು ಎಂದೆಂದೂ. ಈ ವರ್ಷ ಆಗೈತಿ ಹೇಳತ್ತ. ದೆವ್ವ ಇಲ್ಲ, ಏನೂ ಇಲ್ಲ. ನೀನು ಯಾತ್ ನೋಡಿ ಎದ್ರಿಕೊಂಡು ಏನು ಸುಮ್ಮನಿರಿ. ಸಾಕಂಬೇರೆ ಎದುರಿಸ್ತಾಳೆ ಅಂತ ನೀನು ಎದ್ರಿಕೊಂಡು ಮನೆ ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ ಹೋಗ್ಬೇಡ. ನಡಿ ಅದೇಲಿ ನೋಡೋಣ. ಇವತ್ತು ರಾತ್ರಿಗೆ ನಾನು ನಿನ್ನ ಜೊತೆಗೆ ಬರ್ತೀನಿ. ಅದು ಯಾವ ದೆವ್ವ ಬರುತ್ತೋ ನೋಡೋಣ. ಯಾರನ್ನ ಒಬ್ರನ್ನ ಗಂಡಸ್ರನ್ನು ಕರ್ಕೊಂಬಂದು ಹೋಗೋಣ. ನನ್ನ ಮಗ ಇದ್ದಾನೆ, ನನ್ನ ಮಗನ್ನೇ ಕರ್ಕೊಂಬರ್ತೀನಿ. ನೋಡೋಣ ಅದು ಯಾವ ದೆವ್ವ ಬರುತ್ತೆ ಅಂತಾನೆ. ಅಯ್ಯೋ ಬ್ಯಾಡಾಗ ಸುಮ್ನಿರ್ ಗುಂಡಜ್ಜಿ. ನಾನು ಅನ್ಭವಿಸಿರೋದೇ ಸಾಕು. ಇನ್ನು ನೀವು ಬಂದು ಆಮೇಲೆ ನಿಮ್ಮನ್ನ ಏನಾನ ಹಿಡ್ಗಿಡ್ಕೊಳತು, ಏನಾನ ಅದ್ ಕತ್ಕೊಂಡು ಹೋಗಿದ್ರೆ ಇದನ್ನ ಕತ್ಕೊಂಡು ಹೋಗಿದ್ರ ಅಂತಾನ. ಅಲ್ಲ ನಾನು ಯಾ ಕಾಸಿನ ಸರ ಯಾವಳದು ಕದ್ದಿಲ್ಲ, ಏನೂ ಇಲ್ಲ. ನಾನು ಕಾಸಿನ ಸರ ಕತ್ಕೊಂಡು ಹೋಗಿದ್ದೇನೆ ಅಂತ ನನ್ನ ಎದುರಿಸ್ಬಿಡ್ತಲ್ಲಪ್ಪ ಅದ್ಯವ್ವ. ಅದು ಯಾರು ಕತ್ಕೊಂಡು ಹೋಗ್ಯಾರೋ ಏನು ಕತ್ತಿಯೋ ಯಮ್ಮ. ಬೇಡ ಸುಮ್ನಿರ್ ಗುಂಡಜ್ಜಿ. ಆ ಮನೆನೇ ಸವಾಸನೇ ಬೇಡ ನನಗೆ. ಯಾಕೋ ಈ ಊರು ಬಿಟ್ಟು ಹೋಗೋದೇ ಒಳ್ಳೇದು ಅನ್ನಿಸ್ತೈತಿ. ನಾನು ಹೋಗ್ತೀನಿ. ಸುಮ್ನೀರೇ ಸಣ್ಣಿ. ಇವತ್ತು ರಾತ್ರಿಗೆ ಗುಂಡಜ್ಜಿ ಮಗನು ಬರ್ತಾರಂತೆ. ಕರ್ಕೊಂಡೋಗಿ ನಿಮ್ಮ ಮನೆಗೆ ಮನಗ್ಸ್ಕೆ ನೋಡೋಣ. ಒಬ್ರು ಗಂಡಸರಿದ್ರೆ ನಿಮ್ಗೂ ಧೈರ್ಯ ಇರುತ್ತೆ. ಅದು ಯಾವ ದೆವ್ವ ಬಂದು ಎದುರಿಸುತ್ತೋ ನೋಡು ಆಮೇಲೆ. ಗುಂಡಜ್ಜಿ ನಿಮ್ಗೇನು ಅವಳು ಎದ್ರಿಕೊಂಡು ಅವಳೇನೆ ಮುಚ್ಚ ಹೊಯ್ಕೊಂಡವಳಂತೆ ಸೀರೆಗೇನೆ ರಾತ್ರಿ ಅಲ್ಲನ. ಇನ್ನು ನೀನು ಬೇರೆ ಹೋಗ್ತೀಯಂತೆ. ಆಮೇಲೆ ನೀನು ಎದ್ರಿಕೊಂಡು ಒಂದ ಮಾಡ್ಕೊಂಡಿಯ ಸೀರೆಗೇನೆ. ನಿನ್ನ ಮಗ ಅಂದ್ರೆ ಗಂಡಸರಾಗ್ಬಿಟ್ರೆ ದೆವ್ವಕ್ಕೆ ಎದುರಿಸಿ ನಿಲ್ಲಕ್ಕಾಗುತ್ತೆ. ಗಂಡಸರಾದ್ರೂ ಆಯ್ತು, ಹೆಂಗಸರಾದ್ರೂ ಆಯ್ತು, ದೆವ್ವನ ಕೈಲಿ ಹೊರಡಕ್ಕಾಗುತ್ತೇನು ಗುಂಡಜ್ಜಿ? ನೀವು ನೋಡಿ ಹೆಂಗ್ ಹೇಳ್ತಾ ಇದ್ದೀರಾ. ನೀನ್ ಯಾಕೆ ಹೆಂಗೆ ಹೇಳ್ತೀಯಾ? ಬಿಡು ನೋಡೋಣ. ಇವತ್ತು ರಾತ್ರಿಗೂ ಹೋಗ್ತೀವಿ. ಅದಲ್ಲಿ ಅದೇನಾದ್ರೂ ನಿಜವಾದ ದೆವ್ವ ಆದ್ರೆ ಇವತ್ತು ಬರುತ್ತೆ, ಇಲ್ದಿದ್ರಿ ಇಲ್ಲ. ಬಿಡಮ್ಮ ಹೋಗ್ರಿ. ಅನುಭವಿಸ್ರಿ. ಅವಳು ಅನುಭವಿಸಿರೋದು ಸಾಕು. ನೀನು ನಿನ್ನ ಮಗನ ಅನುಭವಿಸ್ರಿ. ಹೋಗಿ ರಾತ್ರಿಗೆ. ನಿಮ್ಮನ್ನು ಬಂದು ಹಿಡ್ಕೊಂಬತ್ತಿ. ಆಮೇಲೆ ಯಾರ ಜೀವನನ ತೆಗೆದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ. ಹೋಗ್ರಿ. ನನ್ಗೇನಾಗ್ಬೇಕಾಗಿತ್ತೆ, ನಾನು ಹೋಗ್ತೀನಿ ಮಂತಕ್ಕೆ. ದೆವ್ವ ಹಿಡ್ಕೋಬೇಕು ಸರಿಯಾಗಿ ಅವಳ ಸಣ್ಣಿಯ. ಗುಂಡಜ್ಜಿ ಏನ್ ಮಾಡೋಣ? ಏನು ಮಾಡ್ಬೇಡ, ಧೈರ್ಯವಾಗಿರು. ನಾನು ನನ್ನ ಮಗನು ಬತ್ತೀವಿ ಇವತ್ತು ರಾತ್ರಿಗೆ. ಅದು ಯಾವ ದೆವ್ವ ಬರುತ್ತೋ ನೋಡೋಣ ಅದೇಲಿ. ನಡಿ. ನಮ್ಮೂರಾಗ ಈ ವರ್ಷ ಆಗೈತಮ್ಮ ಈ ದೆವ್ವ ಪವಂಬದ ನಾವೆಂದು ಕೇಳಿರ್ಲಿಲ್ಲ. ನೀನು ಬಂದಾಗಲೇ ಅಮ್ಮ ಇವತ್ತೇ ನಾವು ಕೇಳ್ತಾ ಇರೋದು. ಕಣೆ ಸಣ್ಣಿ, ಅದಕ್ಕೆ ಬೇಡ ಸುಮ್ಮನಿರು. ನಾವೆಲ್ಲ ಇದ್ದೀವಿ. ಬೇಕು ಅಂದ್ರೆ ನಾನು ಬತ್ತೀನಿ. ತಿರ ಎದ್ದಾಳಿಸ್ರಿ. ಏನಾನ ದೆವ್ವ ಗಿವ್ವ ಬಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ನಾನು ಬತ್ತೀನಿ. ಅಲ್ಲ ರಾತ್ರಿ ನೀನು ಯಾರನ್ನ ಎದ್ದಾಳಿಸ್ಬೇಕೋ ಬೇಡವೋ ಬಂದು? ಅಯ್ಯೋ ಆಲೆ 12-1 ಗಂಟೆ ಆಟತ್ನಾಗ ನಾನು ಎಲ್ಲಿಗೆ ಬರೋಣ? ಯಾರ ಮಂತಕ್ಕೆ ಬರೋಣ? ಕತ್ಲು ಗವಿ ಆಗೈತಿ. ನನಗೆ ಭಯವಾದಂಗೆ ಆಗ್ತೈತಿ. ಆಮೇಲೆ ಈ ಯಾರೋ ಏನೋ ಅಂತೇಳಿ ಬಾಗ್ಲು ತೆಗಿತಿರೋ ಇಲ್ವೋ? ನನಗೆ ಕೈ ಕಾಲಿ ಆಡ್ತಾ ಇಲ್ಲ ನಡ್ಕೊಂಡು ಬರೋಕ್ಕೆ. ಏನು ಮಾಡೋಣ ಅಂಬೋದು ಗೊತ್ತಾಗಲಿಲ್ಲ. ತಿರುಗಿ ಒಳಕ್ಕೆ ಹೋಗಿ ಬೋಲ್ಟ್ ಹಾಕೊಂಡು ಮನೆ ಕೆಂಬಿಟ್ಟೆ. ನನಗೆ ನಿದ್ದೆನೂ ಬರಲಿಲ್ಲ. ಎದ್ದೆ ಬೆಳಗ್ಗೆ. ಈ ಬೆಳಗ್ಗೆ ಯಾವಾಗ ಅರಿಯುತ್ತಪ್ಪ ಅಮ್ಮಂಗೆ ಆಗಿತ್ತು ರಾತ್ರಿ ಎಲ್ಲನ. ಏನು ತಲೆ ಕೆಡಿಸ್ಕೋಬೇಡ. ಇವತ್ತು ರಂಗಮ್ಮನ ಗಂಡನು ಎದ್ದಿರ್ತಾರೆ. ನಾನು ನನ್ನ ಮಗನು ಬತ್ತೀವಿ ನಿನ್ನ ಮನೆಯಾಕಿ. ನೋಡೇ ಬಿಡೋಣ ಅದೇಲಿ. ಸರಿ ಕಣ್ಗುಂಡಜ್ಜಿ. ಯಮ್ಮ ನನಗಂತೂ ಭಯವಾದಂಗೆ ಆಗ್ತೈತಿ. ಏನು ಭಯ ಪಡಕ್ಕೆ ಹೋಗ್ಬೇಡ. ಹೋಗು ಬಾರೇ ರಂಗಮ್ಮ ಬಾ.
ನಾವು ಈಗಿನ ಎದ್ದು ಅಮ್ಮ ಇವಳು ಇನ್ನ ಎದ್ದಿರ್ಲಿಲ್ಲ. ನಾನು ಚಾಪೆ ಮಡಸೆ ರೊಗ್ಗೆಲ್ಲ ಮಡ್ಸಾಕ್ತಿದ್ದೆ. ಗುಂಡಜ್ಜಿ ಗುಂಡಜ್ಜಿ ಅಂತ ತೋರಿಸ್ಕೊಂಡ್ಲು. ನನಗೆ ಏನಪ್ಪ ಏನಪ್ಪ ಹಿಂಗರಿಸ್ತಾರೆ ಅಂತ ಓಡಲೇ ಬಂದೆ. ಬಾ ಕುಕ್ಕಮ್ಮ. ಇಲ್ಲ ಕಣ್ಗುಂಡಜ್ಜಿ, ನಾನು ಹೋಗ್ಬೇಕು. ನಾನು ಯಾಕೆ ಸಣ್ಣಿ ಬಡ ಬಡ ಇತ್ಲಾಗ ಬಂದಿದ್ದು ನೋಡಿದೆ. ಅಲ್ಲಿಂದನೇನೆ ನಾನು ತಿಪ್ಪಕ್ಕೆ ಕಸ ಹಾಕಿ ಬಂದೆ. ಇದು ಯಾಕೆ ಸಣ್ಣಿ ಹಿಂಗೆ ಹೋಗ್ತಾ ಇದ್ದಾಳಲ್ಲ ಅಂತೇಳಿ ಬಂದೆ. ಏನಾಯ್ತು ಅಂತ ಕೇಳಕ್ಕಷ್ಟೇನೆ. ಹೋಗ್ತೀನಿ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.